ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಕ್ತಿಶಾಲಿಯಾದ ಒಳ್ಳೆಯ ಆಯುರ್ವೇದಿಕ್ ಗಿಡಮೂಲಿಕೆ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಏನು ಅಂತ ಅಂದರೆ ಅದ ಹೆಸರು, ಅದರಲ್ಲಿ 3 ಥರ ಬರುತ್ತೆ, 3 ವೆರೈಟಿ ಬರುತ್ತೆ. ಬಲ, ಅತಿಬಲ ಮತ್ತು ಮಹಾಬಲ ಅಂತ 3 ಟೈಪ್ ಬರುತ್ತೆ. 3 ಕೂಡ ಸೇಮ್ ಶಕ್ತಿಶಾಲಿಯಾಗಿರೋಂಥ ಗಿಡಗಳೇ. ಅದನ್ನು ನಮ್ಮ ಆಹಾರ ಇದು ನೋಡಿ, ಇದರಲ್ಲಿ 3 ವೆರೈಟಿ ಇದೆ. ಬಲ, ಮಹಾಬಲ ಮತ್ತು ಅತಿಬಲ ಅಂತ. ಇದು ಅತಿಬಲ. ಇದು ಅತಿಬಲ ಅಂತ. ಎಲೆಗಳು ಸಣ್ಣ ಸಣ್ಣ ಕುದ್ದಕ್ಕೆ ನೋಡಿ, ಹತ್ತಿರದಿಂದ ತೋರಿಸಿದ್ದೀನಿ ಗಿಡನ ನಿಮಗೆ. ಈ ಥರ ಮಧ್ಯ ಒಂದೊಂದು ಕಾಯಿಗಳು, ಈ ಥರ ಬೀಜ ಈ ಥರ ಇದೆ. ಇದು ಆಲ್ರೆಡಿ ಬೀಜ ಆಗ್ಬಿಟ್ಟಿದೆ. ಯೆಲ್ಲೋ ಫ್ಲವರ್ ಬರುತ್ತೆ, ಸಣ್ಣ ಸಣ್ಣದು ಯೆಲ್ಲೋ ಕಲರ್ ಫ್ಲವರ್ ಬರುತ್ತೆ. ಇದು ಈ ಎಲೆಗಳ ಮಧ್ಯ ಒಂದು ಎಲೆ ಚಿಕ್ಕ ಮೂಗ್ಬಟ್ಟು ಥರ ಸಣ್ಣ ಸಣ್ಣ ಯೆಲ್ಲೋ ಕಲರ್ ಹೂಗಳು ಬರುತ್ತೆ. ಇದ್ರದ್ದು ನಮಗೆ ಏನು ಉಪಯೋಗ ಇದರಿಂದ ಅಂತಂದರೆ, ಇದು ನಮ್ಮ ನರನಾಡಿಗಳಿದೆಯಲ್ಲ, ನಮ್ಮ ಬಾಡಿಲಿರೋ ವೇನ್ಸ್ಗಳು ಏನಿದೆ, ನರಮಂಡಲ ಅಂತಾರಲ್ಲ, ನರನಾಡಿಗಳು, ಅದು ಮತ್ತು ನಮ್ಮ ಮಸಲ್ಸ್ಗೆ ತುಂಬ ಶಕ್ತಿ ಕೊಡುತ್ತೆ. ಇದನ್ನು ಇನ್ನೊಂದು ಹೆಸರು ಭೀಮನ್ ಕಡ್ಡಿ ಅಂತ ಅಂತಾರೆ. ಭೀಮನಷ್ಟೇ ಶಕ್ತಿಶಾಲಿಯಾಗಿ ಮಾಡೋಂಥ ಇದು ಒಳ್ಳೆ ಆಹಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಔಷಧ ಸಸ್ಯ ಇದು ಮುಂದೆ ಹಳೆಯ ಕಾಲದಿಂದನೂ ಆಯುರ್ವೇದಿಕಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಇದು ಒಳ್ಳೆ ಔಷಧಿ ಗಿಡ ಕೂಡ, ಆಹಾರ ಕೂಡ. ಇದು ಎಷ್ಟು ನಮಗೆ ಶಕ್ತಿ ಕೊಡುತ್ತೆ ಅಂತ ಅಂದರೆ, ಸಣ್ಣ ಗಿಡ ಇದೆಯಲ್ಲ, ಇದು ಬೇರಿಂದನೂ ಕೂಡ, ಈ ಬೇರು, ಎಲೆ, ಕಡ್ಡಿ, ಒಂದು ಕಡ್ಡಿನೂ ಕೂಡ ಇದನ್ನು ನಮಗೆ ಒಂದು ಕೈಯಲ್ಲಿ ಕೀಳಕ್ಕಾಗಲ್ಲ, ಅಷ್ಟು ಗಟ್ಟಿ ಇದೆ. ಎಷ್ಟು ಎಳೆದ್ರೂ ಬರಲ್ಲ, ಅಷ್ಟು ಗಟ್ಟಿ ಇದೆ ಅಂತ ಅಂದರೆ, ಇದು ಎಷ್ಟು ಬಲ ಇರಬೇಕು ಅಂತ ನಿಮಗೆ ಅಂದಾಜು ಸಿಗುತ್ತೆ ಅನ್ಕೋತೀನಿ. ಇದಕ್ಕೆ ಅತಿ ಬಲ ಅಂತ ಕರೆಯೋದು. ಇದನ್ನು ಭೀಮನ್ ಕಡ್ಡಿ ಅಂತ ಕೂಡ ಅಂತಾರೆ. ಇದನ್ನು ತಿಂದರೆ ನಮ್ಮ ಭೀಮನಷ್ಟೇ ಶಕ್ತಿಶಾಲಿ ಆಗ್ತಾರೆ ಅಂತ. ಅಷ್ಟು ನರ ದೌರ್ಬಲ್ಯ ಇರೋರಿಗೆ ತುಂಬ ಒಳ್ಳೆಯ ಆಹಾರ, ಔಷಧಿಯಾಗಿ ಉಪಯೋಗಿಸ್ಬೋದು. ಆಹಾರ ಅಂದರೆ ನಾವು ಫುಡ್ಡಲ್ಲಿ ತೊಗೊಳ್ಳೋಂಥದ್ದು, ಅದು ಹೇಳ್ತೀನಿ ಯಾವ ರೀತಿ ತೊಗೊಳ್ಳೋದು ಅಂತ. ಇದನ್ನು ಈ ಬೇರೆ ಒಂದು ಸಣ್ಣ ಗಿಡನೂ ಕೂಡ ಕೀಳಕ್ಕಾಗಲ್ಲ ನಮಗೆ, ಅಷ್ಟು ಗಟ್ಟಿ ಇದೆ, ತುಂಬಾ ಸ್ಟ್ರಾಂಗ್. ರೈತರೆಲ್ಲ ಈ ಗಿಡಗಳಿಗೆ ಹಸು ಕರುಗಳನ್ನ ಕಟ್ಟಾಕ್ತಾ ಇದ್ರಂತೆ. ಅಂದರೆ ಲೆಕ್ಕ ಹಾಕೊಳ್ಳಿ ನೀವು, ಅದು ಹಸು ಕರುಗಳು ಕೂಡ ಎಳೆದ್ರೂ ಕೂಡ ಇದು ಕೀಳ್ತಾ ಇರಲಿಲ್ವಂತೆ, ಅಷ್ಟು ಶಕ್ತಿಯಾಗಿದೆಯಂತೆ ಈ ಗಿಡ ಸಸ್ಯಗಳು. ತುಂಬಾ ಚಿಕ್ಕದಾಗಿ, ತುಂಬ ದೊಡ್ಡದೇನು ಬರಲ್ಲ, ಇದು ತುಂಬ ಚಿಕ್ಕದಾಗೆ ಬೆಳೆಯುತ್ತೆ ಈ ಗಿಡ. ಅಂದರೂ ಅಷ್ಟು ಶಕ್ತಿ ಇದೆ ಇದಕ್ಕೆ. ಅಂದರೆ ಇದರಲ್ಲಿ ತುಂಬ ಫೈಬರ್ ಇದೆ, ಸ್ಟ್ರಾಂಗ್ ಆಗಿ ಮಾಡುತ್ತೆ ಮನುಷ್ಯನ. ಅಷ್ಟೇ ಕಾಲದಿಂದನೂ ಇದನ್ನು ಆಯುರ್ವೇದಿಕಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇದನ್ನು ನೀವು ಏನಾದರೂ ನರ ದೌರ್ಬಲ್ಯ ಇದ್ದರೆ ಮತ್ತು ನರಗಳ ವೀಕ್ನೆಸ್ ಇದ್ದರೆ ಅಂಥವ್ರಿಗೆಲ್ಲ ಏನಾದರೂ ಆಯುರ್ವೇದಿಕಲ್ಲಿ ನಿಮಗೆ ಔಷಧಿ ಕೊಡಿ. ಬಲಾರಿಷ್ಟ ಚೂರ್ಣ ಅಂತ ಕೊಡ್ತಾರೆ. ಬಲಾರಿಷ್ಟ ಚೂರ್ಣ ಅಂತ ಅಂದರೆ ಪಂಚರತ್ನ ಅಂತ ಅಂದರೆ ಬೇರು, ಈ ಕಾಂಡ, ಕಡ್ಡಿ, ಎಲೆ, ಇದ್ರ ಹೂವು ಮತ್ತು ಕಾಯಿ 5 ಕೂಡ ಔಷಧಿ ಗುಣಗಳು ಹೊಂದಿದೆ ತುಂಬ. ಇದನ್ನು ಇಷ್ಟೂ ತೊಗೊಂಬಂದ್ಬಿಟ್ಟು ಕಿತ್ಕೊಂಡ್ಬಂದ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ನೆರಳಲ್ಲಿ ಒಣಗಿಸ್ಬೇಕು. ಇದನ್ನು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಡೈಲಿ ಹಾಲಿಗೆ ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ ಹಾಲಿಗೆ 1 ಸ್ಪೂನ್ 2 ಸ್ಪೂನು ಇದ್ರ ಪೌಡ್ರ್ ಹಾಕೊಂಡು ಕುಡಿದ್ರೆ ನಿಮ್ಮ ನರ ದೌರ್ಬಲ್ಯಗಳೆಲ್ಲ, ನರ ವೀಕ್ನೆಸ್ ಇರುತ್ತಲ್ಲ ಅಂಥವ್ರಿಗೆ, ಯಾವುದೇ ನರಗಳಾಗಲಿ, ದೇಹದಲ್ಲಿರೋಂಥ ಯಾವುದೇ ಪಾರ್ಟ್ದು ನರಗಳಾಗಲಿ ಅಷ್ಟು ಒಳ್ಳೆ ಶಕ್ತಿ ಕೊಡುತ್ತೆ ಅದಕ್ಕೆ ಬಲಾರಿಷ್ಟ ಚೂರ್ಣ ಅಂತ ಕೊಡ್ತಾರೆ ನಿಮಗೆ ಆಯುರ್ವೇದಿಕಲ್ಲಿ. ಈ ಗಿಡದ್ದನೇ ಅದು ಪೌಡ್ರ್ ಮಾಡಿ ಇಟ್ಕೊಂಡು ಕೊಡೋದವರು.
ಇದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಎಳ್ಳೆಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನ ಬಲತೈಲ ಅಂತಾರೆ. ಎಲ್ಲಿ ನಿಮಗೆ ನೋವುಗಳಿದೆ ಬಲತೈಲನ ನಿಮಗೆ ಎಲ್ಲಿ ಜಾಯಿಂಟ್ ಪೇನ್ ಇದ್ರೆ, ನರಗಳ ಪೇನ್ ಇದ್ರೆ, ಏನು ಪೇನ್ ಇದ್ರೆ ನಿಮಗೆ ಅದನ್ನು ಹಾಕೊಂಡು ಉಜ್ಜಿಬಿಟ್ಟು ಒಂದು ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ನಿಮಗೆ ಎಲ್ಲಿ ಪೇನ್ ಇರುತ್ತೆ, ಜಾಯಿಂಟ್ ಪೇನೇ ಆಗಲಿ, ನರಗಳ ಪೇನೇ ಆಗಲಿ, ಎಲ್ಲಿ ನಿಮಗೆ ಪೇನ್ ಇರುತ್ತೆ ತಕ್ಷಣದಲ್ಲೇ ಹೊರಟೋಗ್ಬಿಡುತ್ತೆ. ಅದರಲ್ಲಿ ಎಲ್ಲಿ ನಿಮಗೆ ನೋವು ಬರುತ್ತೆ, ಎಲ್ಲಿ ನರ ವೀಕ್ನೆಸ್ ಇದೆ, ಅದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ನಿಮಗೆ ತಲೆನಲ್ಲಿ ಏನಾದರೂ ತಲೆ ಪ್ರಾಬ್ಲಮ್ಮು, ಏನಾದ್ರು ನೋವು, ತಲೆ ನೋವು ಬರ್ತಾ ಇರೋದು, ಈ ಕಣ್ಣಿನ ದೌರ್ಬಲ್ಯ, ಕಣ್ಣಿನ ನರಗಳ ದೌರ್ಬಲ್ಯ, ತಲೆ ನೋವುಗಳು ಬರೋದು, ಒಂದು ಸೈಡ್ ತಲೆ ನೋವು ಬರೋದು, ಮೈಗ್ರೇನ್ ಥರ ಅದು, ಮತ್ತು ನಿಮ್ಮ ತಲೆಯಲ್ಲಿ ಏನಾದರೂ ಒಳಗಡೆ ಏನಾದರೂ ನಿಮಗೆ ನೋವು ಬರ್ತಾ ಇದ್ದರೆ, ಏನಾದರೂ ನರಗಳ ಒಳಗಡೆ ಬ್ರೈನಲ್ಲಿ ಏನಾದರೂ ನರಗಳು ಏನಾದರೂ ವೀಕ್ನೆಸ್ ಇದ್ದರೆ ಅದು ಎಲ್ಲ ಅದಕ್ಕೂ ಏನು ಗಿಡ ಕಿತ್ಕೊಂಡ್ಬಂದು ಇದನ್ನು ತೊಳೆದು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿಟ್ಕೊಳ್ಳೋದು. ಎಲ್ಲನೂ ಬೇರು ಸಮೇತ ಸೇರಿಸಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ತಲೆಗೆ ಹಚ್ಕೋಬೇಕು. ಒಂದು 1/2 ಅವರ್ ಬಿಡಬೇಕು. 1/2 ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ತಲೆ ನರಗಳ ದೌರ್ಬಲ್ಯ ವೀಕ್ನೆಸ್ಸು ಕೂಡ ನಿಮಗೆ ಕಡಿಮೆ ಆಗಿಬಿಡುತ್ತೆ. ಅಂಥ ಒಳ್ಳೆ ಶಕ್ತಿಶಾಲಿಯಾದಂಥ ಗಿಡ ಇದು. ಅದಕ್ಕೆ ಇದನ್ನು ಅತಿ ಬಲ ಅಂತಲೇ ಕರೆಯೋದು ಇದನ್ನು. ನೀವು ಇಷ್ಟೆಲ್ಲ ಮಾಡೋಕ್ಕೆ ಕಷ್ಟ ಆದರೆ ಇದ್ರದ್ದು ಒಂದು ಹಿಡಿ ಸೊಪ್ಪು ತೊಗೊಂಡು ನೀವು ಸೊಪ್ಪು ಏನು ಅಡುಗೆ ಮಾಡ್ತೀರಾ ಸೊಪ್ಪಿನ ಜೊತೆ ಹಾಕಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಮನೆ ಜನಕ್ಕೆ ಎಲ್ಲರಿಗೂ ಸೇರುತ್ತೆ ಇದು. ಈ ಸೊಪ್ಪಿಂದ ಎಲೆಗಳಿಂದ ಎಲ್ಲನೂ ಈ ಎಲೆ ಸಣ್ಣ ಸಣ್ಣ ಮುಂದುಗಡೆದೆಲ್ಲ ಹಿಂಗೆ ಕಿತ್ಕೊಂಡು ಇದನ್ನು 1 ಲೋಟ ಅಕ್ಕಿ ನೆನೆಸ್ಬಿಟ್ಟು 1 ಹಿಡಿ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ಜೊತೆ ಇನ್ನೇನು ಬೇಡ, ಉದ್ದಿನ ಬೇಳೆ ಏನೂ ಬೇಡ ದೋಸೆಗೆ, ಅದನ್ನು ಗ್ರೈಂಡ್ ಮಾಡಿ ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ನೀವು ದೋಸೆ ಹಾಕೊಂಡು ನೋಡಿ ಎಷ್ಟು ಅದು ಸ್ಲರಿ ಎಷ್ಟು ಗಟ್ಟಿಯಾಗಿ ಬಂದಿರುತ್ತೆ ಅಂದರೆ ನೀವು ಇಡ್ಲಿನೂ ಮಾಡ್ಕೊಬೋದು, ಅದರಲ್ಲಿ ದೋಸೆನೂ ಮಾಡ್ಕೊಬೋದು, ಅಷ್ಟು ಗಟ್ಟಿ ಬಂದಿರುತ್ತೆ ಇದು. ಉದ್ದಿನ ಬೇಳೆ ಹಾಕಿದಂತೆ ಅಷ್ಟು ಗಟ್ಟಿ ಇದೆ ಅಂದರೆ, ಎಲೆನಲ್ಲೇ ಅಷ್ಟು ಗಟ್ಟಿ ಇದೆ ಅಂದರೆ, ಜ್ವರಕ್ಕೆ, ಶೀತ, ನೆಗಡಿ ಏನಿರುತ್ತೆ, ಕೆಮ್ಮು ಎಲ್ಲದಕ್ಕೂ ಇದನ್ನು ಥರನಾರು ತಿನ್ಬೋದು. ಇಲ್ಲ ಔಷಧಿ ಥರ ಇದರ ರಸ ತೊಗೊಂಡು ಕಷಾಯ ಮಾಡ್ಕೊಂಡು ಇದನ್ನು ಕುಡಿಬೋದು. ತೋರಿಸ್ತೀನಿ ನಿಮಗೆ. ಕ್ಷೀರ ಬಲತೈಲ ಅಂತ ಇದೆ. ಇದನ್ನು ನಾನು ಹೇಳಿದ್ನಲ್ಲ ಬಲತೈಲ ಅಂತ ನಿಮ್ಗೆ ಹೇಳಿದ್ನಲ್ಲ, ಇದನ್ನು ಎಳ್ಳೆಣ್ಣೆಲೆ ಬೇರು, ಕಾಂಡ, ಎಲೆ, ಹೂವು, ಕಾಯಿ ಇಷ್ಟನ್ನು ಪೇಸ್ಟ್ ಮಾಡಿಬಿಟ್ಟವರು ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಎಳ್ಳೆಣ್ಣೆ ಜೊತೆ ಹಾಕಿ ಕುದಿಸಿ ಅದನ್ನು ಮಾಡಿದ್ರೆ ಬಲತೈಲ ಅಂತಾರೆ ಅದನ್ನು. ಆ ಬಲತೈಲನ ಹಾಲಲ್ಲಿ ಹಾಕಿ ಕುದಿಸಿದ್ರೆ ಬಲತೈಲ. ಈ ಕ್ಷೀರ ಬಲತೈಲ ಇದನ್ನು ನೀವು ಎಲ್ಲಿ ಜಾಯಿಂಟ್ ಪೇನ್ ಇದೆ, ಎಲ್ಲಿ ಮಸಲ್ಸ್ ಪೇನ್ ಇದೆ ಅಲ್ಲೆಲ್ಲ ಹಚ್ಕೊಳ್ಳೋಕ್ಕೆ ಅಂತಲೇ ಸಿಗುತ್ತೆ ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ. ಕ್ಷೀರ ಬಲತೈಲ ಅಂತ ಅಷ್ಟು ಶಕ್ತಿ ಇರೋಂಥ ಒಳ್ಳೆ ಆಯುರ್ವೇದ ಗಿಡ ತೋರಿಸಿದ್ದೀನಿ ನಿಮಗೆ, ಗೊತ್ತಾಗ. ಇನ್ಮೇಲೆ ನೀವು ಇದನ್ನು ಉಪಯೋಗಿಸ್ತೀರ. ಇದ್ರ ಯಾವುದೇ ಪೇಯ್ನ್ ಇದ್ರೂ ನಿಮ್ಮ ದೇಹದಲ್ಲಿ ಯಾವುದೇ ನರಗಳ ಪೇಯ್ನೇ ಆಗಲಿ, ವೀಕ್ನೆಸ್ ಆಗಲಿ, ನರ ಯಾವುದೇ ಇದ್ರೂ ಎಲ್ಲ ನೋವು ಕಡಿಮೆ ಮಾಡಿಬಿಡುತ್ತೆ. ಅಷ್ಟು ಶಕ್ತಿ ಕೊಡುತ್ತೆ ನಿಮ್ಮ ದೇಹಕ್ಕೆ. ಅಂದರೆ ಇದನ್ನು ನೀವು ಯೂಸ್ ಮಾಡಲೇಬೇಕು. ಇದನ್ನು ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ, ಫುಟ್ಪಾತಲ್ಲೆಲ್ಲ ಸಿಗುತ್ತೆ ನಿಮಗೆ. ಇದು ಅಕ್ಕಿ ಜೊತೆ ಹಾಕಿ ರಾತ್ರಿ ರುಬ್ಬಿಟ್ಬಿಟ್ಟು ಬೇರೆ ಏನೂ ಬೇಡ, ಬೆಳಗ್ಗೆ ದೋಸೆ ಹಾಕಿ ಎಷ್ಟು ಸ್ಲರಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಆರಾಮಾಗಿ ನೀವು ದೋಸೆ ತಿನ್ಬೋದು, ಆಹಾರನ ತಿನ್ಬೋದು. ಇದು ಏನೂ ಆಗಲ್ಲ. ಇದು ಒಂದು ಎಲೆ ತೊಗೊಂಡು ತೊಳೆದಿದ್ದೀನಿ ನಾನು, ಆರಾಮಾಗಿ ತಿನ್ಬೋದು. ಒಂಥರ ಗಮ್ ಥರ ಆಗುತ್ತೆ ನಿಮಗೆ, ತಿಂತಾದ್ರೇ ಗೊತ್ತಾಗುತ್ತೆ, ಗಮ್ ಥರ ಆಗುತ್ತೆ. ಆ ಥರ ಗಮ್ ಥರನೇ ಬರುತ್ತೆ ನಿಮಗೆ ದೋಸೆ ಹಿಟ್ಟು ಬೆಳಗ್ಗೆಗೆ. ಅಷ್ಟು ಶಕ್ತಿ ಇದೆ ಇದರಲ್ಲಿ, ಎಲೆನಲ್ಲೂ ಅಷ್ಟು ಶಕ್ತಿ ಇದೆ ನೋಡಿ. ನಾನು ಒಂದು ಹಿಡಿ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ಗೊತ್ತಾಗುತ್ತೆ. ಗೆರೆ 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 ಥರ ಇರುತ್ತೆ ಎಲೆನಲ್ಲಿ. 1 ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿನ ಎಲ್ಲ ಚೆನ್ನಾಗಿ ತೊಳೆದು ಇವಾಗ ನಾನು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ, ಮಿಕ್ಸಿ ಮಾಡಿ ಇಟ್ಕೊಳ್ತೀನಿ. ರಾತ್ರಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದನ್ನು ಬೆಳಗ್ಗೆ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ನಿಮಗೆ ಅನಿಸುತ್ತೆ ಏನೂ ಹಾಕಿಲ್ಲ ನಾನು, ಬರೀ ಪ್ಲೇನ್ ಅಕ್ಕಿ ಅಷ್ಟೇ, ಒಂದೇ ಅಕ್ಕಿ ಮತ್ತು 1 ಹಿಡಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಭೀಮನ್ ಕಡ್ಡಿ ಇದು ಸೊಪ್ಪು, ಅತಿ ಬಲ ಅಂತ ಹೇಳ್ತಾರೆ ಇದಕ್ಕೆ. ಅದ್ರದ್ದು ಎಲೆ ಎಲ್ಲ ಹಾಕಿ ತೊಳೆದು ಅದನ್ನು ದೋಸೆಗೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಬರುತ್ತೆ. ಬರೀ ಅಕ್ಕಿ ಮತ್ತು ಸೊಪ್ಪು ಎರಡೇ ಹಾಕಿ ಗ್ರೈಂಡ್ ಮಾಡಿರೋದು. ಇವಾಗಲೇ ಸ್ವಲ್ಪ ಜೆಲ್ ಟೈಪ್ ಬರ್ತಾಯಿದೆ, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ.
ಇವಾಗ ಈ ಥರ ಇದೆ. ಬೆಳಗ್ಗೆ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗೆ ಫರ್ಮೆಂಟಾಗಿ ಯಾವ ಥರ ಉದ್ದಿನ ಬೇಳೆ ಹಾಕಿದ್ರೂ ಅಷ್ಟು ಗಟ್ಟಿ ಬರಲ್ಲ, ಆ ಥರ ಗಟ್ಟಿಯಾಗಿರುತ್ತೆ. ತೋರಿಸ್ತೀನಿ ನೋಡಿ. ಇದು ಬೆಳಗ್ಗೆಗೆ ಹಿಟ್ಟು ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಗಟ್ಟಿಗೆ ಅಂತ, ಪಾತ್ರೆಯಿಂದ ಬರ್ತಾನೆ ಇಲ್ಲ, ಅಷ್ಟು ಗಟ್ಟಿಯಾಗಿದೆ ನೋಡಿ. ಇಷ್ಟು ಗಟ್ಟಿ ಸ್ಲರಿ ಸಿಗುತ್ತೆ ನಿಮಗೆ. ಯಾರೆಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾನು ಆರಾಮಾಗಿ ಫಾಲೋ ಮಾಡ್ಬೋದು ನೋಡಿ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ನಿಮಗೆ ನಾರ್ಮಲ್ಲಾಗಿ ಉದ್ದಿನಬೇಳೆ ಹಾಕ್ಕೊಂಡು ದೋಸೆ ಮಾಡಿದ್ರೆ ಯಾವ ರೀತಿ ಹೋಲ್ ಥರ ಸಾಫ್ಟಾಗಿ ದೋಸೆ ಬರುತ್ತೆ ನೋಡಿ, ಅದೇ ರೀತಿಯೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಹೋಲ್ ಥರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗೂ ಮಾಡ್ಕೋಬೋದು ನಾವು. ನಾನು ಇಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಕ್ರಿಸ್ಪಿಯಾಗಿ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.